ಏನು ವೀಡಿಯೋ ಸ್ಟಾರ್ಟಿಂಗಲ್ಲೇ ಪೈಪ್ ತೋರಿಸ್ತವನೆ ಅಂತ ಅನ್ಕೊತಾ ಇದ್ದೀರಾ. ಇವತ್ತು ಮೋಲ್ಡಲ್ಲಿ ಪೈಪ್ ಅಟ್ಯಾಚ್ ಬಂದಿದ್ದೀರಿ, ಎಲೆಕ್ಟ್ರಿಕ್ ಪೈಪು. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಜಲ್ದಿ. ನೋಡಿ ಅವ್ರ ಕೈಯಲ್ಲಿ ಪ್ಲ್ಯಾನ್ ಐತೆ ನೋಡಿ, ಪ್ಲ್ಯಾನ್ ಅನಾಲಿಸಿಸ್ ಮಾಡ್ತಾ ಇದ್ದೀರಿ. ಇವಾಗ ಮಾರ್ಕಿಂಗ್ ಸ್ಟಾರ್ಟ್. ನಮ್ಮ ಇಂಜಿನಿಯರ್ ಅವರು, ನಮ್ಗೆ ಸಂಬಳ ಕೊಡೋರು. ಆಯಿತು, ಆಮೇಲೆ ನಾನು ಇವತ್ತು ಕೆಲಸ ಮಾಡಾಯಿತು, ಸ್ವಲ್ಪ ವೀಡಿಯೋ ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಕೆಲಸ. ಅವ್ರು ವೀಡಿಯೋ ಮಾಡೋಕ್ಕಾಗಲ್ಲ. ಇಲ್ಲಿ ಹೋಲ್ಸ್ ಹೊಡೆದಿದ್ದೀರಿ ಇಳ್ಸೋಕ್ಕೆ. ಬಿಸಿಲು ಬೇಜಾನೈತೆ. ಅಲ್ಲಿ ಹೊಡಿತಾ ಇದ್ದಾರೆ ಡ್ರಾಪ್ ಇಳ್ಸೋಕ್ಕೆ. ಇನ್ನೊಂದು ಸುತ್ತಿ ಇಲ್ಲ ನಾನು ಹೊಡಿಬೇಕಾಯ್ತು. ಇನ್ನು ಮೆಟೀರಿಯಲ್ ತಗೊಂಬರ್ಕೊಬ್ರು ಇದ್ದಾರೆ. ಯಾವಾಗಲೇ ತಾನೇ ತೋರಿಸಿದೆ ಬಿಸಿಲು ಎಷ್ಟಿದೆ ಅಂತ. ಸಡನ್ನಲ್ಲಿ ಮಳೆ ಸ್ಟಾರ್ಟ್ ಆಯಿತು, 10 ನಿಮಿಷದಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಅದಕ್ಕೆ ಓಡ್ಬಂದ್ಬಿಟ್ಟು ಕೆಳಗಡೆ ನೋಡಿ. ಫ್ಯಾನ್ ಬಾಕ್ಸ್ ರೀ, ಸಿಮೆಂಟ್ ಹೊರಗಡೆ ಹೋಗ್ಬಾರ್ದು ಅಂದ್ಬಿಟ್ಟು ಟೇಪ್ ಸುತ್ತಾ ಇದ್ದೀರಿ. ಸಿಮೆಂಟ್ ಹೋದರೆ ಏನು ಪ್ರಾಬ್ಲಮ್ ಆಗುತ್ತೆ ವೈರಿಂಗ್ ಮಾಡೋದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸ್ಪ್ರಿಂಗ್ ಎಲ್ಲ ಆಟ ಹೋದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಟೇಪ್ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ, ಸಿಮೆಂಟ್ ಎಲ್ಲ ಹೊರಗಡೆ ಹೋಗ್ಬಿಟ್ಟು. ಇದು ನೀಟಾಗಿ ಟೇಪ್ ಹಾಕಬೇಕು. ನೀವು ಮನೆ ಕಟ್ತಾಯಿದ್ರೆ ನೋಡ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಜಂಕ್ಷನ್ ಬಸ್ಸು ಎಲ್ಲ ಹಾಕ್ತಾಯಿದ್ದೀರಿ. ಇದು ಜಂಕ್ಷನ್ ಬಸ್ಸು ಫ್ರೀವೇ. ನೋಡಿ ಫ್ರೆಂಡ್ಸ್, ಮಳೆ ಬಂದ್ಬಿಡ್ತು, ಮಾರ್ಕಿಂಗ್ ಎಲ್ಲ ಹೋಗ್ಬಿಡ್ತು. ನೋಡಿ ಅವಾಗೇ ಬಿಸಿಲು ತೋರಿಸ್ದೇವೆ. ನೋಡಿರಿ ಮೋಡ ಹೆಂಗೆ ಮುಸ್ಕೊಂಡೈತೆ. ಇವಾಗ ತಿರ್ಗಾ ಮಾರ್ಕಿಂಗ್ ಮಾಡ್ತಾ ಇದ್ದೀರಿ. ಹೊಡಿತಾ ಇದ್ದಾರಲ್ಲಿ ಮೆಟೀರಿಯಲ್ಲು ಎಲ್ಲ ಇದ್ದಿದ್ರೆ ಇಷ್ಟೆಲ್ಲ ಅರ್ಧ 90% ವರ್ಕ್ ಆಗ್ಬಿಡ್ತಾಯಿತ್ತು. ನೋಡಿ ತಿರ್ಗಾ ಮಳೆ ಬರ್ತಾಯಿತ್ತು. ತಿರ್ಗಾ ವಿಡಿಯೋದಲ್ಲಿ ಕಾಣಿಸಲ್ಲ ಅನಿಸುತ್ತೆ. ಇಲ್ಲಿ ಬೆಂಡನ್ನ ಜಾಯಿಂಟ್ ಮಾಡಿಬಿಟ್ಟು ಪೈಪ್ಗೆ ಟೇಪ್ ಹಾಕ್ತಾಯಿದ್ದೀರಿ. ಯಾಕಂದರೆ ಅವಾಗ ಹೇಳ್ದೆ ಅಲ್ಲ, ಸಿಮೆಂಟ್ ಎಲ್ಲ ಹೋಗ್ಬಿಟ್ಟು ಪೈಪ್ ಒಳಗಡೆ ಜಾಮ್ ಆಗಿಬಿಟ್ರೆ ವೈರಿಂಗ್ ಮಾಡೋ ಪ್ರಾಬ್ಲಮ್ ಆಗುತ್ತೆ, ಎಲ್ಲ ಬ್ಲಾಕ್ ಆಗಿಬಿಡುತ್ತೆ. ಅದಕ್ಕೆ ನೀಟಾಗಿ ಟೇಪ್ ಮಾಡಿ ಅದನ್ನು ಬೆಂಡಿಗೆ ಜಾಯಿನ್ ಮಾಡೋ ಟೇಪ್ ಹಾಕಿರ್ತೀವಿ. ಅಂದರೆ ವಾಟರ್ ಪಾರ್ಟಿಕಲ್ಸ್ ಹೋಗ್ಬಾರ್ದು, ಸಿಮೆಂಟ್ ವಾಟರ್ ಪಾರ್ಟಿಕಲ್ಸ್ ಅದರೊಳಗೆ ಹೋಗ್ಬಿಟ್ಟು ಜಾಮ್ ಆಗಬಾರ್ದು ಅಂತ. ಆಮೇಲೆ ಈ ಥರ ಕನೆಕ್ಷನ್ ಇಟ್ಟು ಬೆಂಡ್ ಮಾಡಿರ್ತೀರಿ. ಸೊ ನಮಗೆ ಈಸಿ ಆಗುತ್ತೆ ವೈರಿಂಗ್ ಮಾಡೋವಾಗ. ನೋಡಿ ಇದು ಮಾಸ್ಟರ್ ಬೆಡ್ರೂಮು. ಇಲ್ಲಿ 2 ವೇ ಸ್ವಿಚ್ಗೆ ಒಂದು ರೈಸ್ ಮಾಡಿದಿರಿ. ಅದು ಎಕ್ಸ್ಟ್ರಾ ಪಾಯಿಂಟ್ ಇರಲಿ ಅಂತ, ಎಮರ್ಜೆನ್ಸಿ ಲೈಟ್ ಪಾಯಿಂಟ್ ಏನಾದರೂ ಯೂಸ್ ಆಗುತ್ತೆ ಅಂತ ರೈಸ್ ಮಾಡಿದ್ದೀರಿ. ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದೀರಿ, ಇಲ್ಲೊಂದು. ನೆಕ್ಸ್ಟ್ ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಇದೆ. ಇಲ್ಲೊಂದು ಲೈಟ್ ಇದೆ, ಇಲ್ಲೊಂದು ಲೈಟ್ ಪಾಯಿಂಟ್ ಕೊಟ್ಟಿದ್ದೀರಿ. ಇಲ್ಲಿ ಗೀಝರು ಮತ್ತೇನಾದರೂ ಇದ್ದರೆ ಅದಕ್ಕೆಲ್ಲ ಕನೆಕ್ಷನ್ ಪೈಪ್ ಹಾಕ್ಬಿಟ್ಟಿದ್ದೀರಿ. ಫ್ಯೂಚರಲ್ಲಿ ಏನಾದರೂ ಬಂದ್ರೂ ಎಕ್ಸ್ಟ್ರಾ ಪೈಪ್ಗಳಿದೆ, ಅವ್ರೇನಾದ್ರು ಇದು ಮಾಡಿದ್ರು ಮಾಡ್ಬೋದು. ಇಲ್ಲಿಂದ ಸರ್ಕ್ಯೂಟ್ ಬೇಕಾದರೆ ಹೇಳ್ಕೊಬೋದು ನಾವು. ನೋಡಿ ಅಲ್ಲಿಂದ ಇಲ್ಲಿಗೆ ಬಂದೈತೆ. ಇದು ಟಿ ವಿ ಪಾಯಿಂಟು. ಟಿ ವಿಗೆ ಟೇಬಲ್ ಬೇಕಾದ್ರೆ ಇಲ್ಲಿ ರೈಸ್ ಮಾಡಿದ್ದೀವಿ ನೋಡಿ. ಇಲ್ಲಿಂದ ಟೇಬಲ್ ಹೇಳ್ಕೊಂಡು ಟಿ ವಿಗೆ ಆಗುತ್ತೆ. ಇದು ಕಿಚನ್ನು. ಕಿಚನಲ್ಲಿ ಜನರಲಾಗಿ 2 ಫ್ಯಾನ್ ಬಾಕ್ಸ್ ಇಟ್ಟಿದ್ದೀರಿ. ಒಂದು ಫ್ಯಾನ್ ಬಾಕ್ಸು, ಒಂದು ಜಂಕ್ಷನ್ ಬಾಕ್ಸ್ ಲೈಟ್ಗೆ. ಇದೆಲ್ಲ ಲೈಟ್ ಪಾಯಿಂಟ್ಗೆ ಎಲ್ಲ ಡ್ರಾಪ್ ಡೌನ್ ಹೊಡೆದಿದ್ದೀರಿ. ಫಸ್ಟ್ ಸ್ಟಾರ್ಟಿಂಗ್ ತೋರಿಸೋದೆಲ್ಲ ಹೊಡಿತಾ ಇದ್ರಲ್ಲ, ಈ ಥರ ಡ್ರಾಪ್ ಡೌನ್ ಮಾಡೋಕ್ಕೆ ಇದೆಲ್ಲ ನೀವು ನೋಡ್ಕೊಬೇಕು. ಎಲ್ಲ ಟೇಪೆಲ್ಲ ಹಾಕಿದ್ದೀರಿ ಕರೆಕ್ಟಾಗಿ. ಮಳೆ ನೀರು ಬಂದ್ರೂ ಹೊರಗಡೆ ಹೋಗಬಾರ್ದು. ಇಲ್ಲಿ ಜಸ್ಟ್ ಒಂದು ಜಂಕ್ಷನ್ ಬಸ್ ಇಟ್ಟಿದ್ರೆ ಕರೆಂಟೆ.
ನಾಳೆ ಈ ಮೋಲ್ಡ್ ಹಾಕೋ ಮುಂಚೆ ಇಲ್ಲಿ ಮಣ್ಣು ಹಾಕ್ತೀರಿ, ಯಾಕಂದರೆ ಸಿಮೆಂಟ್ ಎಲ್ಲ ನಮ್ದು ಐಡೆಂಟಿಫೈ ಆಗಬೇಕು ಅಂತ. ಅಲ್ಲಿದೆ ಪಾಯಿಂಟು ಅಂತ ನೋಡಿ. ಇಲ್ಲಿ ಕ್ಯಾಮ್ರಾದು ಪೈಪ್ ಓಡಿದೆ. ಇಲ್ಲಿ ಫಸ್ಟೇ ಕ್ಯಾಮ್ರದೆಲ್ಲ ಪೈಪ್ ಹಾಕ್ಸ್ಬಿಡುತ್ತೆ, ಯಾಕಂದರೆ ಆಮೇಲೆ ಔಟ್ಸೈಡ್ ಹೊಡ್ಕೊಂಬರೋದು ಸುಮ್ಮನೆ ರಿಸ್ಕ್. ಹೊಸಾರಿ ಯಾರು ಕಟ್ತಾಯಿದ್ರೋ ಫಸ್ಟೇ ಕ್ಯಾಮ್ರಾ ಪೈಪಿಂಗ್ ಹಾಕ್ಸ್ಬಿಟ್ರೆ ಚೆನ್ನಾಗಿರುತ್ತೆ. ಇದು ಡಿ ಪಿ ಬರ್ಸ್ರೆ ಇಲ್ಲಿ ಪಾಯಿಂಟ್ ಇದೆ, ರೇಸ್ ಮಾಡಿ ಬಿಟ್ಟಿದ್ದೀರಿ. ನೆಕ್ಸ್ಟು ಡುಪ್ಲೆಕ್ಸ್ ಮೇಲೆ ಬರುತ್ತೆ, ಅದಕ್ಕೆ ಸಪ್ಲೈ ಥರ ಕಂಟಿನ್ಯೂಷನ್ ಆಗುತ್ತೆ. ಇವತ್ತಿಗೆ ಇಷ್ಟೇ ವ್ಲಾಗ್ ಇದು. ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀರಿ. ನೆಕ್ಸ್ಟ್ ಈ ಮನೆ ರಿಜಿಸ್ಟ್ರೇಷನ್ ಆದಮೇಲೆ ಇನ್ನೊಂದು ಫೋಟೋ ಕಳಿಸ್ತೀನಿ ನೋಡಿ, ಲೈಕ್ ಮಾಡಿ.